ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇಲ್ಲಿ ರೈತರಿಗೆ ಏನು ಒಂದು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಮಾಹಿತಿಯನ್ನು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮಾಹಿತಿ. ಈಗ ಪ್ರತಿ ಫಲಾನುಭವಿಗಳು ಏನು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಅಪ್ಲಿಕೇಶನ್ನ ಹಾಕಿ ಹೊಸದಾಗಿ ಅರ್ಜಿ ಕೂಡ ಸಲ್ಲಿಸಿರಬಹುದು. ಅವರು ಇನ್ನೂ ಒಂದು ಕಂತನ್ನು ಪಡೆದಿಲ್ಲ. ಹಾಗೆ ನಾವು ಆಲ್ರೆಡಿ ಈಗ 19ನೇ ಕಂತು ನಾವು ಪಡ್ಕೊಂಡಿದ್ದೀವಿ. ಈಗ 20ನೇ ಕಂತು ನಮಗೆ ಬರಬೇಕಾಗಿದೆ. ಅದು ನಮಗೆ 20ನೇ ತಾರೀಕಿಗೆ ಬರುತ್ತಿದೆ ಅಂತ ಹೇಳಿದರು. ಪ್ರತಿದಿನ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇದ್ದೀನಿ. ಅಮೌಂಟ್ 20ನೇ ತಾರೀಕಿಗೆ ಇವತ್ತು ಬರುತ್ತೆ, ನಾಳೆ ಬರುತ್ತೆ, ನಾಡಿದ್ದು ಬರುತ್ತೆ ಅಂತ ವಿಡಿಯೋಗಳು ನಾನು ಕೂಡ ಗಮನಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಇಲ್ಲಿ ಹೌದಾ ಇದು ನಿಜನಾ, ಪ್ರತಿದಿನವೂ ಜಮಾ ಆಗ್ತಾ ಇದೆಯಾ, ಅದ್ರ ಬಗ್ಗೆ ಇಲ್ಲಿ ಕ್ಲಿಯರಾಗಿ ತಿಳಿಸ್ತೀನಿ. ನೀವು 20ನೇ ಕಂತು ನಿಜವಾಗಿಯೂ ಪಡಿಬೇಕು ಅಂತಂದ್ರೆ ಏನು ಮಾಡಬೇಕು ಅದ್ರ ಬಗ್ಗೆ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಯಾರೂ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಈ ಒಂದು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ನಿಮಗೆ ಬರಬೇಕಂತಂದರೆ ಈ ಎಲ್ಲ ಮಾಹಿತಿ ನೀವು ತಿಳ್ಕೊಳ್ಬೇಕು. ಅದರ ಜೊತೆಗೆ ವಿಡಿಯೋನ ಸ್ಕಿಪ್ ಮಾಡ್ತಾ ನೋಡಿದ್ರಿ ಅಂದರೆ ಮಾಹಿತಿ ಅರ್ಥ ಆಗೋದಿಲ್ಲ. ಹಾಗಾಗಿ ನಿಮಗೆ ಒಂದು ಇನ್ಫಾರ್ಮೇಷನ್ ಸಿಗೋದಿಲ್ಲ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಬನ್ನಿ ಇಲ್ಲಿ ಕ್ಲಿಯರಾಗಿ ನಿಮಗೆ 20ನೇ ಕಂತು ಯಾವಾಗ ಬರುತ್ತೆ ಮತ್ತು ಪ್ರತಿದಿನ ಜಮಾ ಆಗ್ತಾ ಇದೆ ಅಂತ ಹೇಳುವಂಥ ವಿಡಿಯೋಗಳು ನೀವು ನೋಡ್ತಾ ಇದ್ದೀರಾ. ಅದಕ್ಕಾಗಿ ಇಲ್ಲಿ ಈ ವಿಡಿಯೋ ನೋಡಿದ್ರೆ ಅಂದರೆ ಎಲ್ಲ ಒಂದು ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ವಿಡಿಯೋನ ಸಂಪೂರ್ಣವಾಗಿ ಮಾಹಿತಿ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಚಾನಲ್ಲು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ನಿಜವಾದಂಥ ಮಾಹಿತಿ ನಮ್ಮ ಚಾನಲಲ್ಲಿ ಬರುತ್ತೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬಾಜು ಬರುವಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದು ಕೂಡ ಮರಿಲಿಕ್ಕೆ ಹೋಗ್ಬೇಡಿ. ಯಾಕಂದರೆ ನೋಟಿಫಿಕೇಷನ್ ಮುಖಾಂತರ ನಿಮಗೆ ನಾವು ಯಾವುದೇ ಸಮಯದಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ತಲುಪುತ್ತಂತಲೇ ಹೇಳ್ಬೋದು. ಬನ್ನಿ ಒಂದು ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಳ್ಳೋಣ. ಸ್ನೇಹಿತರೆ, ನೀವು PM ಕಿಸಾನ್ ಸಮ್ಮಾನ್ ನಿಧಿಗೆ ಅರ್ಜಿ ಸಲ್ಲಿಸಿ ವೆಯ್ಟ್ ಮಾಡ್ತಾ ಇರುವಂಥವ್ರು, 19ನೇ ಕಂತು ಹಣ ಪಡೆದಂಥವ್ರು ಯಾವುದೇ ಒಂದು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಏನಾದರೂ 18ನೇ ಕಂತು 17ನೇ ಕಂತು ಪೆಂಡಿಂಗ್ ಇತ್ತು, ನಮಗೆ ಯಾವ ಸಮಸ್ಯೆಯಿಂದ ಹಣ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಾ ಇರ್ತೀರಿ, ನಮಗೆ ಬರುತ್ತೆ ಅಂತ ಕಾಯ್ತಾ ಇರ್ತೀರಿ. ಅಂಥವ್ರಿಗೆ ಇಲ್ಲಿ ಏನು ಮಾಡಲಿಕ್ಕೆ, ನೀವು 20ನೇ ಕಂತು ಮತ್ತು 18, 17 ಏನಾದರೂ ಪೆಂಡಿಂಗ್ ಇತ್ತು ಹಣ, 19 ಕಂತು ಈಗ ಕ್ಲಿಯರ್ ಆಗಿದೆ ಎಲ್ರಿಗೂ, ಎಲ್ಲ ರೈತರಿಗೆ. ಆದರೆ ಏನಾದರೂ ಹಿಂದೆ ಯಾವ ಕಂತುಗಳು ಪೆಂಡಿಂಗ್ ಉಳ್ಕೊಂಡಿದೆ, ಯಾವ ಸಮಸ್ಯೆಯಿಂದ ಉಳ್ಕೊಂಡಿದೆ ಅಂತಂದರೆ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಇರುತ್ತೆ ಸಮಸ್ಯೆ. ಮತ್ತು ಅದರ ಜೊತೆಗೆ KYC ಮಾಡಿಲ್ಲ ಅಂದರೂ ಕೂಡ ನಿಮಗೆ ಅಮೌಂಟ್ ಬರೋದಿಲ್ಲ. ಯಾವುದೇ ಒಂದು ಕಂತು ಪೆಂಡಿಂಗ್ ಇದ್ದರೆ ಅದು KYC ಆಗಿಲ್ಲ ಅಂತಂದರೆ ಬರೋದಿಲ್ಲ. ಸ್ನೇಹಿತರೆ, ಇದು ಗಮನ ಇಟ್ಟು ನೀವು ಕೇಳಬೇಕಾಗುತ್ತೆ. ಅದರ ಜೊತೆಗೆ ನಿಮ್ಮ ಒಂದು ಆಧಾರ್ ಕಾರ್ಡು ಬ್ಯಾಂಕ್ ಜೊತೆಗೆ ಲಿಂಕ್ ಮಾಡಿಲ್ಲ ಅಂದರೂ ಕೂಡ ನಿಮಗೆ ಆಧಾರ್ ಸೀಡಿಂಗ್ ಅಂತ ಹೇಳ್ತಾರೆ ನೋಡಿ, ಆಧಾರ್ ಸೀಡಿಂಗ್ ಆಗಿಲ್ಲ ಅಂದ್ರೆ ನಿಮಗೆ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಬರೋದಿಲ್ಲ. ಈ ಎಲ್ಲ ಸಮಸ್ಯೆಗಳು ಆಗಿರುತ್ತೆ. ನೀವು ಎಲ್ಲ ಸೀಡಿಂಗ್ ಮಾಡಿದರೂ ಕೂಡ ಕೆಲವು ಬಾರಿ ಏನಾಗಿರುತ್ತೆ, ನಿಮ್ಮ ಆಧಾರ್ ಕಾರ್ಡಲ್ಲಿ ಏನಾದರೂ ಒಂದು ಅಪ್ಡೇಟ್ನ ಮಾಡ್ಕೊಂಡಿರ್ತೀರ, ಏನಾದರೂ ಒಂದು ಸ್ಪೆಲ್ಲಿಂಗ್ ಆಧಾರ್ ಕಾರ್ಡಲ್ಲಿ ಹೆಸರು ಏನಾದರೂ ತೊಂದರೆ ಆಗಿದೆ, ಪಾಣಿಯಲ್ಲಿ ಬೇರೆ ಇದರಲ್ಲಿ ಬೇರೆ ಇದೆ ಅಂತ ನೀವು ಚೇಂಜ್ ಮಾಡ್ಕೊಂಡಿರ್ತೀರ. ಅಂಥ ಸಂದರ್ಭದಲ್ಲಿ ಕೂಡ ಒಂದೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೂ ಕೂಡ ಅದು ಸಮಸ್ಯೆ ಆಗುತ್ತೆ. ಅದು DBT ಮುಖಾಂತರ ಹಣ ನಿಮಗೆ ತಲುಪಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಈ ಸಮಸ್ಯೆ ಬಗೆಹರಿಸಿಕೊಂಡ್ರಿ ಅಂತಂದ್ರೆ ನಿಮ್ಗೆ ಯಾವ ಕಂತು ಪೆಂಡಿಂಗ್ ಇದೆ ಆ ಕಂತು ನೇರವಾಗಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಈಗ ಸ್ನೇಹಿತರಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಏನಂದ್ರೆ 20ನೇ ಕಂತಿನ ಒಂದು ಹಣವನ್ನು ಬರಲಿಕ್ಕೆ ನಿಮಗೆ ತುಂಬ ತೊಂದರೆ ಆಗ್ತಾ ಇರುವಂಥದ್ದು. ಅಂದರೆ ಪ್ರತಿದಿನ ನೀವು ಯೂಟ್ಯೂಬಲ್ಲಿ ವಿಡಿಯೋ ನೋಡ್ತಿರ್ತೀರ, ಅಮೌಂಟ್ ಇವತ್ತು 12 ಗಂಟೆಗೆ ಜಮಾ ಆಗುತ್ತೆ, ನಾಳೆ 1 ಗಂಟೆಗೆ ಜಮಾ ಆಗುತ್ತೆ, ಈ ರೀತಿ ಆದಂಥ ಒಂದು ವಿಡಿಯೋಗಳು ನೀವು ನೋಡಿ ತಲೆ ಕೆಡಿಸ್ಕೊಂಡು ಕುಂತಿರ್ತೀರ. ಯಾಕಂತಂದರೆ ಈ ವಿಡಿಯೋ ನೋಡಿ ಇವತ್ತು ಬರುತ್ತಂತೆ 12ವರೆಗೆ ಅಂತ ನೀವು ಕಾಯ್ತಾ ಇರ್ತೀರ. ಆ ಕಾರಣದಿಂದ ಈ ವಿಡಿಯೋನ ನಿಮಗೂ ಮತ್ತು ನಿಮ್ಮ ಎಲ್ಲ ರೈತರಿಗೆ, ನಮ್ಮ ಭಾರತದಾದ್ಯಂತ ರೈತರು ಕೂಡ ಈ ಮಾಹಿತಿ ತಿಳ್ಕೊಳ್ಬೇಕು. ಯಾಕಂತಂದರೆ ಈ ಯೋಜನೆ ಕರ್ನಾಟಕದಲ್ಲಿ ಅಷ್ಟೇ ಇಲ್ಲ, ಇಡೀ ದೇಶಾದ್ಯಂತ ಇರುವಂಥದ್ದು ಈ ಯೋಜನೆ. ಅದಕ್ಕಾಗಿ ಈ ಒಂದು ಮಾಹಿತಿ ಏನು 20ನೇ ಕಂತು ಯಾವಾಗ ಬರುತ್ತೆ ಅಂತ ನೋಡೋದಾದರೆ ಸ್ನೇಹಿತರೆ, ಇಲ್ಲಿ ನೋಡ್ಬೋದು, ಇದು PM ಇವೆಂಟ್ಸ್ ಅಂದರೆ ಪ್ರಧಾನ ಮಂತ್ರಿ ಮೇಲೆ ಕೇಂದ್ರದಲ್ಲಿ ಯಾವುದೇ ಒಂದು ಯೋಜನೆಗಳು ಈಗ ಇಂಥ ದಿನಾಂಕ ಅಂತ ಪ್ರಕಟ ಆದ ತಕ್ಷಣ ಇದರಲ್ಲಿ ಪ್ರಕಟ ಮಾಡ್ತಾರೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಏನು ನೋಡಿ ರಿಜಿಸ್ಟರ್ಡ್ ಮತ್ತು ಇಲ್ಲಿ ಅಪ್ಕಮಿಂಗ್ ಇವೆಂಟ್ಸ್, ಪೇಸ್ಟ್ ಇವೆಂಟ್ಸ್ ಅಂತಿದೆ ನೋಡಿ. ಇಲ್ಲಿ ಅಪ್ಕಮಿಂಗ್ ಯಾವುದಾದ್ರೂ ಇಂಥ ದಿನಾಂಕದಂದು
ಈ ಯೋಜನೆ ಈ ಸದ್ಯ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಏನಾದರೂ ಈ ದಿನಾಂಕದಂದು ಬಿಡುಗಡೆ ಮಾಡ್ತೀವಿ ಅಂತ ಅಡ್ವಾನ್ಸ್ ಆಗಿ ಇಲ್ಲಿ ನಾವು ಸೋಷಿಯಲ್ ಅಂದರೆ ಈ ಎಲ್ಲ ಜನ್ರೇಷನ್ಗೆ ತಿಳಿಸೋದಕ್ಕೋಸ್ಕರ ಇಲ್ಲಿ ಅಪ್ಡೇಟ್ ಮಾಡ್ತಾರೆ. ಇಲ್ಲಿ ನೋಡ್ಬೋದು ಸೆಂಟ್ರಲ್ಲಿ ಅಪ್ಕಮಿಂಗ್ ಇವೆಂಟ್ಸ್ ಅಂತಿದೆ ನೋಡಿ. ಇಲ್ಲಿ ಮುಂದೆ ಬರುವಂಥ ಒಂದು ಏನಾದರೂ ಕೇಂದ್ರ ಸರ್ಕಾರ ಯಾವುದೇ ಒಂದಾಗಿರ್ಬೋದು, ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಇದೊಂದೇ ಅಲ್ಲ, ಬೇರೆ ಬೇರೆ ಮಾಹಿತಿ ಇದರಲ್ಲಿ ಅಪ್ಡೇಟ್ ಕೊಡ್ತಾ ಇರ್ತಾರೆ. ಅದಕ್ಕಾಗಿ ಇಲ್ಲಿ ಪಿ ಎಮ್ ಇವೆಂಟ್ಸ್ನಲ್ಲಿ ನೀವು ಪ್ರತಿದಿನ ನೋಡ್ಕೊಳ್ಬೋದು. ಈಗ ನಾವು ವೀಡಿಯೋ ಮಾಡಿ ತೋರಿಸ್ತೀವಿ ಅಂತಂದರೆ ನಮ್ಮ ವೀಡಿಯೋ ನೋಡಿ ನೀವು ನಂಬಲಿಕ್ಕೆ ಹೋಗ್ಬಾರ್ದು. ಯಾಕಂತಂದರೆ ನಾನು ಕೂಡ ಇಲ್ಲಿ ನಿಮ್ಗೆ ತೋರಿಸ್ತೀನಿ. ಈ ಯಾವುದೇ ಒಂದು ನಾನು ಫೋಟೋಸ್ ಅದು ಇದು ಹಾಕಿ ವೀಡಿಯೋ ಮಾಡೋದಿಲ್ಲ. ಯಾವುದೇ ಒಂದು ಇನ್ಫಾರ್ಮೇಷನ್ ತಿಳಿಸ್ಬೇಕಂದ್ರೆ ಅದು ವೆಬ್ಸೈಟಿಗೆ ಹೋಗಿ ಡೈರೆಕ್ಟಾಗಿ ತಿಳಿಸುವಂಥದ್ದು. ಇಲ್ಲಿ ನೋಡಿ, ಇದರ ಜೊತೆಗೆ ಅಪ್ಕಮಿಂಗ್ ಇವೆಂಟ್ಸ್ ಅಂತ ಬಂದಲ್ಲಿ ಇಲ್ಲಿ ಕೆಳಗಡೆ ಪೋಸ್ಟರ್ ಕೂಡ ಅಪ್ಲೋಡ್ ಮಾಡಿರ್ತಾರೆ, ನೋಡ್ಬೋದು ಪ್ರಧಾನಮಂತ್ರಿದು. ಇಲ್ಲಿ 19ನೇ ಕಂತಿನ ಹಣ ನೋಡಿ, 19ನೇ ಕಂತಿನ ಹಣ ಬಂದಿರುವಂಥ ಮಾಹಿತಿ ಕೂಡ ಇಲ್ಲಿದೆ. ಇದು 19ನೇ ಕಂತಿನ ಹಣ ಯಾವ ರೀತಿ ಬಂದಿದೆ, ಇಲ್ಲಿ ಮೋದಿಯವರು ಒಂದು ರಿಮೋಟ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅಂದರೆ ಅಮೌಂಟ್ ರಿಲೀಸ್ ಮಾಡ್ತಾರೆ, ಒಂದು ಬಟನ್ ಒತ್ತುವ ಮುಖಾಂತರ ಹಣವನ್ನು ಎಲ್ಲ ಫಲಾನುಭವಿಗಳಿಗೆ ಬೀಳುವಂಗೆ ಮಾಡ್ತಾರೆ ಅಂತೇಳಿ ಒಂದು ಫೋಟೋಸ್ ತೋರಿಸ್ತಾ ಇದ್ದಾರೆ. ಫೆಬ್ರವರಿ ತಿಂಗಳಲ್ಲಿ 24ನೇ ತಾರೀಕಿಗೆ ಇದು 2,000 ರೂಪಾಯಿ ಎಲ್ಲ ಫಲಾನುಭವಿಗಳಿಗೆ ಜಮಾ ಆಗಿತ್ತು ಈ ವರ್ಷದಲ್ಲಿ. ಈಗ ಈ ವರ್ಷ 2025ರದ್ದು 2ನೇ ಕಂತು ಬರಬೇಕು. ಇದು 2ನೇ ಕಂತು ಈ ತಿಂಗಳಲ್ಲಿ 20ನೇ ತಾರೀಕಿಗೆ ಹಾಕ್ತಾರಂತ ನಾನು ಒಂದು ವಿಡಿಯೋ ಮಾಡಿದ್ದೆ. ಆದರೆ ಅದು 20ನೇ ಕಂತು ಅಂಜಾದ ಪ್ರಕಾರ ನಾವು 20ನೇ ಕಂತು 20ನೇ ತಾರೀಕಿಗೆ ಹಾಕ್ತಾರಂತ ನಾನು ಒಂದು ವಿಡಿಯೋ ಮಾಡಿದ್ದೆ. ಅದರ ಜೊತೆಗೆ ಅದು 20ನೇ ಕಂತು 20ನೇ ತಾರೀಕಿಗೆ ಹಾಕಲಿಕ್ಕೆ ಆಗಿಲ್ಲ. ಅವರು ಯಾವುದೇ ಒಂದು ಅಪ್ಡೇಟ್ ಆಗಿದೆ ವೆಬ್ಸೈಟು, ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಪ್ಡೇಟು 20ನೇ ತಾರೀಕಿಗೆ ಅಪ್ಡೇಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಯಾವುದೋ ಒಂದು ಅಪ್ಡೇಟ್ ಕೊಟ್ಟಿಲ್ಲ ಇನ್ನು. ಇದು ನಿಜವಾದಂಥ ಇನ್ನೂ ಒಂದು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಆದರೆ ಇದು ಇನ್ನೂ ಯಾವುದೇ ಒಂದು ಪೋಸ್ಟರ್ ಕೂಡ ಸರ್ಕಾರದ ವತಿಯಿಂದ ಬಿಟ್ಟಿಲ್ಲ. ಇಲ್ಲಿ ಅದನ್ನು ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ. ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇದು ಇಲ್ಲಿ 19ನೇ ಕಂತಿನ ಮಾಹಿತಿ ಇದೆ. ಇದರ ಜೊತೆಗೆ ಇಲ್ಲಿ ನೋಡ್ಬೋದು ಕೆಳಗಡೆ 20/6/2025ರಂದು ವೆಬ್ಸೈಟ್ ಅಪ್ಡೇಟ್ ಆಗಿದೆ. ಆದರೆ ಯಾವ ದಿನಾಂಕದಂದು ಹಣವನ್ನು ರಿಲೀಸ್ ಮಾಡ್ತೀವಿ ಅಂತ ಇನ್ನೂ ಅಧಿಕೃತವಾಗಿ ದಿನಾಂಕ ಪ್ರಕಟ ಮಾಡಿಲ್ಲ. ಅದಕ್ಕಾಗಿ ಏನಾದರೂ ದಿನಾಂಕ ಪ್ರಕಟ ಮಾಡಿದರೆ ಇಲ್ಲಿ ಲಾಸ್ಟಲ್ಲಿ ನೋಡಿ, ಬ್ಲ್ಯಾಕಲ್ಲಿ ಲಾಸ್ಟಲ್ಲಿ ಪೇಜ್ ಲಾಸ್ಟ್ ಅಪ್ಡೇಟೆಡ್ ಆನ್ 20/6/2025 ಅಂತ ಕೊಟ್ಟಿದ್ದಾರೆ. ಈ ರೀತಿಯಾಗಿ ವೆಬ್ಸೈಟ್ ಅಪ್ಡೇಟ್ ಆದಮೇಲೆ ಈ ತಿಂಗಳು ಅಮೌಂಟ್ ಬರಬೇಕಾಗಿತ್ತು. 20ನೇ ತಾರೀಕಿಗೆ ಅಪ್ಡೇಟ್, ನಾವೇನು 20ನೇ ತಾರೀಕಿಗೆ ಅಮೌಂಟ್ ಜಮಾ ಆಗುತ್ತೆ ಅಂತ ಹೇಳಿದ್ವಿ, ಅದೇ ರೀತಿಯಾಗಿ ಅಪ್ಡೇಟ್ ಆಗಿದೆ. ಬಟ್ ಇಲ್ಲಿ ಅಮೌಂಟು ರಿಲೀಸ್ ಎಂದು ಮಾಡ್ತೀವಿ ಅಂತ ಕೊಟ್ಟಿಲ್ಲ ಸ್ನೇಹಿತರೆ. ಅದಕ್ಕಾಗಿ ಇಲ್ಲಿ ಏನಾದರೂ ಕೇಂದ್ರ ಸರ್ಕಾರದಿಂದ ಒಂದು ಈ ಮಾಹಿತಿ ಬಂದ ತಕ್ಷಣ ನಾನು ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ದಯವಿಟ್ಟು ನಮ್ಮ ಚಾನಲ್ನ ಫಾಲೋ ಮಾಡೋದು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಬರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಾವು ಯಾವುದೇ ಸಮಯದಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದರೆ ಯಾವಾಗ ಬರುತ್ತೆ ಸರ್ಕಾರದ ಯೋಜನೆಗಳ ಮಾಹಿತಿ ಗೊತ್ತಾಗೋದಿಲ್ಲ. ನಾವು ಬಂದ ತಕ್ಷಣ ಪಟಾಪಟ ಅಂತ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ, ನಿಮ್ಮ ಮಾಹಿತಿ ಎಲ್ಲ ತಿಳಿಸ್ಕೊಡ್ತೀವಿ. ಅದಕ್ಕಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾಜು ಬರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ವೀಡಿಯೋನ ನೋಡಿ ಮಾಹಿತಿಯನ್ನು ತಿಳ್ಕೊಳ್ಬೋದು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೆ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.